ಈಗಲೂ ಅನೇಕರು ತಮ್ಮದೇ ಆದ ವಿಧಾನಗಳ ಮೂಲಕ ದೇವರ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ. ಇದು ತಪ್ಪಾದ ಆಯ್ಕೆಯಾಗಿರುತ್ತದೆ. ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವು ನಮಗೆ ಅತಿ ಅಮೂಲ್ಯವಾದ ವಿಷಯಗಳನ್ನು ತಿಳಿಯಪಡಿಸಿವೆ. ದೇವರಿಗೆ ಸ್ತೋತ್ರವಾಗಲಿ. ಒಳ್ಳೆಯವರಲ್ಲಿಯೂ ಒಂದಲ್ಲ ಒಂದು ಬಲಹೀನತೆ, ಕೆಟ್ಟ ವಿಷಯಗಳು ಇದ್ದೇ ಇರುತ್ತದೆ. ಅರಸನಾದ ಉಜ್ಜಿಯನ ಜೀವಿತ ಇದಕ್ಕೆ ಉದಾಹರಣೆಯಾಗಿದೆ. ಇದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿವರೆಗೆ ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಉಜ್ಜಿಯನ ಆಳ್ವಿಕೆ ಎಂಬ ವಿಚಾರವನ್ನು ನೋಡೋಣ. ಅಮಚ್ಯನ ಮಗನಾದ ಉಜ್ಜಿಯನು ಇನ್ನೂ ಯೌವನಸ್ಥನಾಗಿದ್ದಾಗಲೇ ಅರಸನಾದನು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅನಂತರ ಎಲ್ಲ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಿಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲೋತ್ ಪಟ್ಟಣವನ್ನು ತಿರುಗಿ ಯಹೂದ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಉಜ್ಜಿಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಏಕೋಲ್ಯ ಎಂಬಾಕೆಯು ಅವನ ತಾಯಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉಜ್ಜಿಯನು ಒಳ್ಳೆಯ ಅರಸನಾಗಿದ್ದನು, ಆದರೆ ಅತೀ ವಿಶೇಷವಾದವನಲ್ಲ. ಅವನ ಕಾಲದಲ್ಲಿ ಯಾವ ಭಕ್ತಿ ಸಂಜೀವನ ಉಂಟಾಗಲಿಲ್ಲ. ಇವನ ಕಾಲದಲ್ಲಿಯೇ ಏಷಾಯನು ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಪ್ರಿಯರೇ, ಉಜ್ಜಿಯನ ಮರಣವಾದಾಗ ಏಷಾಯನು ಸೇವೆಗಾಗಿ ಪ್ರತಿಷ್ಠೆ ಹೊಂದಿದನು. ಏಷಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಕುರಿತು ನೋಡುತ್ತೇವೆ: ಉತ್ತರದ ರಾಜ್ಯದಲ್ಲಿನ ಯಾವ ಅರಸನೂ ಒಳ್ಳೆಯವನಾಗಿರಲಿಲ್ಲ. ದಕ್ಷಿಣದ ರಾಜ್ಯದಲ್ಲಿ ಕೆಲವು ಒಳ್ಳೆಯ ಅರಸರಿದ್ದರು. ಅವರಲ್ಲಿ 5 ಮಂದಿ ಅತ್ಯುತ್ತಮರಾಗಿದ್ದರು, ಯಾಕಂದರೆ ಅವರ ಕಾಲದಲ್ಲಿ ಭಕ್ತಿ ಸಂಜೀವನ ಉಂಟಾಗಿತ್ತು. ಉಜ್ಜಿಯನ ಕಾಲದಲ್ಲಿ ಭಕ್ತಿ ಸಂಜೀವನ ಉಂಟಾಗದಿದ್ದರೂ ಅವನು ಒಳ್ಳೆಯವನಾಗಿದ್ದನು. ಬಹು ಉದಾರತಾವಾದಿಗಳಿದ್ದ ಒಂದು ಸೆಮಿನರಿಯಲ್ಲಿ ಅವರು ಒಂದು ಸತ್ಯವೇದ ಅಭ್ಯಾಸ ತರಗತಿ ನಡೆಸುತ್ತಿದ್ದರು, ಆದರೆ ಅದು ಕ್ರಮವಾಗಿರಲಿಲ್ಲ. ಅಲ್ಲಿ ಯಾವಾಗಲೂ ಕೇಳಲ್ಪಡುತ್ತಿದ್ದ ಒಂದು ಪ್ರಶ್ನೆ ಎಂದರೆ, ಯಹೂದ್ಯ ಹಾಗೂ ಇಸ್ರಾಯೇಲ್ಯರ ಅರಸರ ಪಟ್ಟಿ ಮಾಡಿ ಅವರ ಆಳ್ವಿಕೆಯ ಕುರಿತು ಕೆಲವು ಮಾತುಗಳನ್ನು ಬರೆಯಿರಿ ಎಂಬುದಾಗಿತ್ತು. ವಿದ್ಯಾರ್ಥಿಗಳು ಕಂಡುಕೊಂಡ ಒಂದು ಸುಲಭ ವಿಧಾನವೆಂದರೆ ಪ್ರತಿಯೊಬ್ಬನ ಎದುರು ಕೆಟ್ಟವನು ಎಂದು ಬರೆದರೆ 95% ಮಾರ್ಕ್ ಸಿಗುತ್ತದೆ ಎಂಬುದಾಗಿ. ಇದಕ್ಕಿಂತ ಹೆಚ್ಚು ಯಾರಿಗೆ ಬೇಕು? ಆದ್ದರಿಂದ ಎಲ್ಲರೂ ಅರಸರ ಹೆಸರುಗಳನ್ನು ಬಾಯಿಪಾಠ ಮಾಡಿಕೊಂಡು ಅವರ ಎದುರು ಕೆಟ್ಟವನು ಎಂದು ಬರೆಯುತ್ತಿದ್ದರು. ಉಜ್ಜಿಯನ ಹೆಸರಿನೆದುರು ಕೆಟ್ಟವನು ಎಂದು ಬರೆದಿರುತ್ತಿದ್ದರೆ ಅದು ತಪ್ಪಾಗುತ್ತಿತ್ತು. ಉಜ್ಜಿಯನು ಅತೀ ವಿಶೇಷವಾದವನಲ್ಲ, ಆದರೆ ಒಳ್ಳೆಯವನಾಗಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉಜ್ಜಿಯನ ಯಶಸ್ಸುಗಳು ಎಂಬ ವಿಚಾರವನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅವನು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗತ್ ಊರು, ಯುಬ್ಬೇಯ್, ಅಷ್ಟೋದ್ ಎಂಬ ಪಟ್ಟಣಗಳ ಗೋಡೆಗಳನ್ನು ಕೆಡವಿಬಿಟ್ಟು ಅಷ್ಟೋದಿನ ಮತ್ತು ಫಿಲಿಷ್ಟಿಯರ ಪ್ರಾಂತಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗತ್ ಎಂಬುದು ಫಿಲಿಷ್ಟಿಯರ ಬಲವಾದ ಕೋಟೆಯಾಗಿತ್ತು. ಅಲ್ಲಿ ಒಂದು ಬಂದರನ್ನು ಕಟ್ಟಿದ್ದರಿಂದ ಅಲ್ಲಿ ಬಹುವಾದ ವ್ಯವಹಾರ ತುಂಬಿ ತುಳುಕುತ್ತಿದ್ದು. ಪೂರ್ವಕಾಲದಲ್ಲಿ ಹಳೆ ಹಡಗುಗಳು ಕೈಸೇರ್ಯಕ್ಕೆ ಬರುತ್ತಿದ್ದವು, ಆದರೆ ಅಷ್ಟೋದಿಗೆ ಬರುತ್ತಿರಲಿಲ್ಲ. ಆದರೆ ಈಗ
ಅಲ್ಲಿ ಅದ್ಭುತವಾದ ಮಾನವ ನಿರ್ಮಿತ ಬಂದರು ಇರುತ್ತದೆ. ಅಲ್ಲಿ ಇಸ್ರಾಯೇಲಿನಿಂದ ಒಳ ಹೊರ ಹೋಗುವ ಸಾಮಗ್ರಿಗಳು ಬೇರೆಲ್ಲ ಕಡೆಗಳಿಗಿಂತಲೂ ಹೆಚ್ಚಾಗಿವೆ ಎಂದು ನಾನು ನೆನೆಸುತ್ತೇನೆ. ಈ ಸ್ಥಳಕ್ಕೆ ಕೆಂಪು ಸಮುದ್ರದಿಂದ ಎಣ್ಣೆಯ ಪೈಪುಗಳು ಬರುತ್ತವೆ. ಎಣ್ಣೆಯನ್ನು ಪೈಪುಗಳಿಂದ ಹಡಗುಗಳಿಗೆ ತುಂಬಿಸಿ ಅಲ್ಲಿಂದ ಸಾಗಿಸ್ತಾರೆ. ಪ್ರಿಯರೇ, ಎಲ್ಲ ಕಡೆಗಳಲ್ಲಿಯೂ ಹೊಸ ಕಟ್ಟಡಗಳು ತಲೆ ಎತ್ತುತ್ತಿವೆ. ಈ ಇಡೀ ಪ್ರದೇಶವನ್ನು ಉಜ್ಜೀಯನು ವಶಪಡಿಸಿಕೊಂಡನು. ಇದೆಲ್ಲವೂ ಫಿಲಿಷ್ಟಿಯ ಪ್ರದೇಶವಾಗಿತ್ತು. ಆದರೆ ಅಷ್ಟೇ ಅಲ್ಲ. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಮ್ಮೋನಿಯರು ಉಜ್ಜೀಯನಿಗೆ ಕಪ್ಪವನ್ನು ಕೊಡುವರಾದರು. ಅವನು ಅಧಿಕ ಬಲವುಳ್ಳವನಾದ್ದರಿಂದ ಅವನ ಹೆಸರು ಐಗುಪ್ತದ ಮೇರೆಯವರೆಗೂ ಹಬ್ಬಿತು. ಅವನು ಯೆರೂಸಲೇಮಿನಲ್ಲಿ ಮೂಲೆ ಬಾಗಲು, ತಗ್ಗಿನ ಬಾಗಲು, ಗೋಡೆ ತಿರುಗುವ ಭಾಗ ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. ಅವನಿಗೆ ಇಳಕಲಿನ ಪ್ರದೇಶದಲ್ಲಿಯೂ ತಪ್ಪಲ ಸೀಮೆಯಲ್ಲಿಯೂ ಅಲ್ಲದೆ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಿದ್ದದ್ದರಿಂದ ಆ ಅಡವಿಯಲ್ಲಿ ಬುರುಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು. ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾಗಿದ್ದರಿಂದ ಗುಡ್ಡ, ಫಲವತ್ತಾದ ಬಯಲು ಇವುಗಳಲ್ಲಿ ಹೊಲ, ದ್ರಾಕ್ಷೆ ತೋಟಗಳ ಕೆಲಸ ಮಾಡುವವರನ್ನು ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾದ್ದರಿಂದ ಎಂಬುದಾಗಿ ಬರೆದದೆ. ಅವನು ಹೃದಯಪೂರ್ವಕವಾಗಿ ಬೇಸಾಯಗಾರನಾಗಿದ್ದನು. ಅಲ್ಲಿನ ಅಷ್ಟೋದ್, ಅಷ್ಟೇಲೋನ್ ಗತ್ಗಳಿಂದ ಮೊದಲುಗೊಂಡು ಬೇರ್ಷೆಬದವರೆಗೂ ಉತ್ತಮ ಕೃಷಿ ಭೂಮಿಯಾಗಿತ್ತು. ಈಗ ಆ ಸ್ಥಳದಲ್ಲಿ ದನ ಕುರಿಗಳನ್ನು ಯಥೇಚ್ಛವಾಗಿ ಸಾಕುತ್ತಿದ್ದಾರೆ. ಉಜ್ಜೀಯನು ಅದನ್ನು ಮಾಡುತ್ತಿದ್ದಾನೆ. ಕರ್ಮೇಲಿನವರೆಗೂ ಎಸ್ದೇಲಿನದ ಕಡಿಮೆ ಭಾಗವಿದೆ. ಅಲ್ಲಿ ಒಳ್ಳೆಯ ಫಲವಸ್ತುಗಳ ಮರಗಳಿವೆ, ವಿಶೇಷವಾಗಿ ದ್ರಾಕ್ಷೆ ತೋಟಗಳು. ಅರಸನಾದ ಉಜ್ಜೀಯನು ಇಂಥ ವ್ಯವಸಾಯವನ್ನು ಪ್ರೀತಿಸುತ್ತಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ಉಜ್ಜೀಯನಿಗೆ ಯುದ್ಧಕ್ಕೋಸ್ಕರ ಸೈನ್ಯವೂ ಇತ್ತು. ಲೇಖಕನಾದ ಎಗಿಯೇಲ್, ಅಧಿಕಾರಿಯಾದ ಮಾಸೇಯ ಇವರು ಅರಸನ ಸರದಾರರಲ್ಲೊಬ್ಬನಾದ ಅನನ್ಯನ ಆಜ್ಞಾನುಸಾರವಾಗಿ ಅವರ ಪಟ್ಟಿಯನ್ನು ಬರೆದಿದ್ದರು. ಆಯಾ ಗುಂಪುಗಳು ಪಟ್ಟಿಯ ಕ್ರಮಾನುಸಾರ ಯುದ್ಧಕ್ಕೆ ಹೊರಡುತ್ತಿದ್ದವು. ರಣವೀರರಾಗಿರುವ ಎಲ್ಲ ಗೋತ್ರ ಪ್ರಧಾನರ ಸಂಖ್ಯೆಯು 2600. ಇವರ ಕೈ ಕೆಳಗಿರುವ ಭಟರ ಸಂಖ್ಯೆಯು 3,07,500. ಇವರು ಅರಸನ ಸೇವೆಯಲ್ಲಿದ್ದು ಅವನ ವೈರಿಗಳಿಗೆ ವಿರೋಧವಾಗಿ ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕಾಲದಲ್ಲಿ ದಕ್ಷಿಣದ ಯೆಹೂದ ರಾಜ್ಯವು ಸೈನ್ಯದೊಂದಿಗೆ ಬಲಿಷ್ಠವಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಉಜ್ಜೀಯನು ಎಲ್ಲ ಸೈನ್ಯದವರಿಗೋಸ್ಕರ ಬೇಕಾದ ಗುರಾಣಿ, ಬರ್ಜಿ, ಶಿರಸ್ತ್ರಾಣ, ಕವಚ, ಬಿಲ್ಲು, ಕವಣೆಯ ಕಲ್ಲು ಇವುಗಳನ್ನು ಒದಗಿಸಿಕೊಟ್ಟನು. ಇದಲ್ಲದೆ ಅವನು ಬಾಣಗಳನ್ನೂ ದೊಡ್ಡ ಕಲ್ಲುಗಳನ್ನೂ ಎಸೆಯುವುದಕ್ಕಾಗಿ ಜಾಣರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ ಅವುಗಳನ್ನು ಯೆರೂಸಲೇಮಿನಲ್ಲಿ ಬುರುಜುಗಳ ಮೇಲೆಯೂ ಆಳುವೇರಿಗಳ ಮೇಲೆಯೂ ಇಡಿಸಿದನು. ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು. ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೇ ಯುದ್ಧಗಳಲ್ಲಿ ಬಂಡೆಗಳನ್ನು ಎಸೆಯುವ ಯಂತ್ರಗಳನ್ನು ಉಪಯೋಗಿಸುತ್ತಿದ್ದರು. ಮಾತ್ರವಲ್ಲದೆ ಮಾನವ ಪ್ರಯತ್ನವಿಲ್ಲದೆ ಬಾಣವನ್ನೆಸೆಯುವ ಕೌಶಲ್ಯವೂ ಅವರಲ್ಲಿತ್ತು. ಬಹುದೂರಕ್ಕೆ ಬಾಣವನ್ನೆಸೆಯಬಲ್ಲ ಬೃಹತ್ ಗಾತ್ರದ ಬಿಲ್ಲುಗಳನ್ನು ಅವರು ತಯಾರಿಸುತ್ತಿದ್ದರು. ಈ ನೂತನ ಯುದ್ಧ ವಿಧಾನಗಳನ್ನು ಕಂಡುಹಿಡಿದವನು ಉಜ್ಜೀಯನಾಗಿದ್ದನು. ಉಜ್ಜೀಯನು ಎಲ್ಲ ಒಳ್ಳೆಯ ಅರಸರ ಜೊತೆಗೆ ಒಂದು ಕೊರತೆಯುಳ್ಳವನಾಗಿದ್ದನು. ಪ್ರತಿಯೊಬ್ಬನಲ್ಲಿಯೂ ಒಂದಲ್ಲ ಒಂದು ಬಲಹೀನತೆ ಇದ್ದೇ ಇರುತ್ತದೆ. ಈಗಲೂ ಇದು ಸತ್ಯವಾದದ್ದಾಗಿದೆ. ಎಂಥ ಮನುಷ್ಯನಾದರೂ ಅವನಲ್ಲಿ ಒಂದಲ್ಲ ಒಂದು ಕೊರತೆ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಉಜ್ಜೀಯನ ಬಲಹೀನತೆ ಎಂಬುದನ್ನು ನೋಡೋಣ. ಕೆಲವೊಮ್ಮೆ ಯಶಸ್ಸು ಒಬ್ಬನ ಜೀವಿತಕ್ಕೆ ಕೆಟ್ಟದ್ದನ್ನು ತರುತ್ತದೆ. ಯಾಕೆಂದರೆ ನಾವು ಯಶಸ್ಸಿನಿಂದ ಉಬ್ಬಿಕೊಳ್ಳುತ್ತೇವೆ. ಉಜ್ಜೀಯನ ಜೀವಿತದಲ್ಲಿ ಹೆಮ್ಮೆ ಅವನ ಅವಸಾನಕ್ಕೆ ಕಾರಣವಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಆದರೆ ಅವನು ಬಲಿಷ್ಠನಾದ ಮೇಲೆ
ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಧೂಪ ಹಾಕುವುದಕ್ಕಾಗಿ ಧೂಪವೇದಿಯ ಬಳಿಗೆ ಹೋದನು. ಇದು ಸರಿಯಾದದ್ದೋ? ಅಲ್ಲ. ಅವನು ಆ ರೀತಿ ಮಾಡಬಾರದಿತ್ತು. ಯಾಕೆ ಎಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ. ಆಗ ಮಹಾಯಾಜಕನಾದ ಅಜರ್ಯನು ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜಿಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜಿಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ. ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಪವಿತ್ರಾಲಯವನ್ನು ಬಿಟ್ಟು ಹೋಗು. ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಜಕರು ಈ ವಿಚಾರದಲ್ಲಿ ಅರಸನನ್ನು ತಡೆಯುವ ಅಧಿಕಾರವುಳ್ಳವರಾಗಿದ್ದರು. ಅರಸನು ಯಾಜಕನ ಪಾತ್ರ ವಹಿಸಬೇಕೆಂದಿದ್ದನು. ಆರೋನನ ಮಕ್ಕಳಲ್ಲದೆ ಬೇರಾರೂ ಮಾಡಲು ನಿಷೇಧವಿರುವ ಸಂಗತಿಯನ್ನು ಮಾಡಬೇಕೆಂದಿದ್ದನು. ಆರೋನನ ವಂಶದವರಾದ ಯಾಜಕರು ಮಾತ್ರ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಬಹುದಾಗಿತ್ತು. ಅಲ್ಲಿ ಚಿನ್ನದ ದೀಪಸ್ತಂಭಗಳು, ಧೂಪಾರತಿಯ ವೇದಿಕೆಯೂ ಇದ್ದವು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನು ಕೋಪವುಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು ಎಂಬುದಾಗಿ. ಪ್ರಿಯರೇ, ಇದು ಉಜ್ಜಿಯನ ಮೇಲೆ ಉಂಟಾದ ದೇವರ ತಕ್ಷಣದ ದಂಡನೆಯಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 20 ಮತ್ತು 21ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಮಹಾಯಾಜಕನಾದ ಅಜರ್ಯನು ಎಲ್ಲಾ ಯಾಜಕರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠವು ಕಂಡುಬಂದ ಕಾರಣ ಅವನನ್ನು ಶೀಘ್ರವಾಗಿ ಅಲ್ಲಿಂದ ಹೊರಡಿಸಿದರು. ಯೆಹೋವನು ತನ್ನನ್ನು ಬಾಧಿಸಿದ್ದಾನೆಂದು ಅವನಿಗೆ ತಿಳಿದದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ಉಜ್ಜಿಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದು ಯೆಹೋವನ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು. ಅವನು ಕುಷ್ಠದ ದಿಸೆಯಿಂದ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜ ಗೃಹಾಧಿಪತ್ಯವನ್ನು, ಪ್ರಜಾಪಾಲನೆಯನ್ನು ಅವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉಜ್ಜಿಯನ ಮಗನು ರಾಜ್ಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಯಾಕಂದರೆ ಉಜ್ಜಿಯನು ತನ್ನ ಜೀವಮಾನ ಕಾಲವೆಲ್ಲ ಪ್ರತ್ಯೇಕವಾಗಿ ಜೀವಿಸಬೇಕಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಉಜ್ಜಿಯನ ಉಳಿದ ಪೂರ್ವೋತ್ತರ ಚರಿತ್ರೆಯನ್ನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಬರೆದಿದ್ದಾನೆ ಎಂಬುದಾಗಿ. ಪ್ರಿಯರೇ, ಯೆಶಾಯನ ಪ್ರವಾದನೆಯಲ್ಲಿ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದನೆಂದು ಬರೆದದೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ. ಉಜ್ಜಿಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಕುಷ್ಠರೋಗಿಯದೆಂದು ರಾಜಕುಟುಂಬ ಸ್ಮಶಾನವಿದ್ದ ಹೊಲದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉಜ್ಜಿಯನ ಶವ ಸಂಸ್ಕಾರವು ಒಳ್ಳೆಯದೇ ಆಗಿತ್ತು. ಕ್ರೈಸ್ತನಿಗೆ ಮರಣವೆಂಬುದು ಒಂದು ಭಯದ ವಿಚಾರವಾಗಿರಬಾರದು. ಥೆಸಲೋನಿಕದ ವಿಶ್ವಾಸಿಗಳಿಗೆ ಪೌಲನು ಹೀಗೆ ಬರೆದನು. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆಯಿಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಎಂಬುದಾಗಿ. ಕೊರಿಂಥದ ಕ್ರೈಸ್ತರಿಗೆ ಪೌಲನು ಹೀಗೆ ಬರೆದನು. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಎಂಬುದಾಗಿ. ಇದನ್ನು ನಾವು ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಶವ ಸಂಸ್ಕಾರಗಳು ಯಾವಾಗಲೂ ದುಃಖಕರವಾದದ್ದಾಗಿರುವುದಿಲ್ಲ. ಉಜ್ಜಿಯನ ಶವ ಸಂಸ್ಕಾರವು ದುಃಖಕರವಾಗಿರಲಿಲ್ಲ. ಯಾಕಂದರೆ ಅವನು ಕುಷ್ಠರೋಗಿಯಾಗಿದ್ದನು ಮತ್ತು ಉಜ್ಜಿಯನು ಒಳ್ಳೆಯ ಅರಸನಾಗಿದ್ದನು. ಆದರೆ ದೇವರು ಅವನ ಪಾಪವನ್ನು ಬರೆಯಿಸುತ್ತಾನೆ. ಅವನು ಯಾಜಕನ ಪ್ರದೇಶವನ್ನು ಪ್ರವೇಶ ಮಾಡಿದ್ದನು.
ಅದು ನಿಜವಾಗಿ ತಪ್ಪಾದದ್ದಾಗಿತ್ತು. ಅವನ ಪಾಪವು ತಪ್ಪು ಎಣಿಕೆ ಮಾಡಿಕೊಂಡದ್ದೇ ಆಗಿತ್ತು. ಈ ರೀತಿಯ ಪಾಪವನ್ನು ಈಗಲೂ ಅನೇಕರು ಮಾಡುತ್ತಾರೆ. ಅವರು ಮಾನವ ವಿಧಾನಗಳಿಂದ ದೇವರ ಬಳಿಗೆ ಬರಲು ಯತ್ನಿಸುತ್ತಾರೆ, ದೇವರ ಮಾರ್ಗದ ಮೂಲಕವಲ್ಲ. ನಾವು ಆತನ ಮಾರ್ಗದ ಮೂಲಕ ಬರಬೇಕೆಂದು ದೇವರು ನಮಗೆ ಹೇಳಿದ್ದಾನೆ. ಕರ್ತನಾದ ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಉಜ್ಜಿಯನು ತನ್ನ ಸ್ವಂತ ಮಾರ್ಗದ ಮೂಲಕ ದೇವರ ಬಳಿಗೆ ಬರಲು ಯತ್ನಿಸಿದನು. ಇದರ ಪರಿಣಾಮವಾಗಿ ಕುಷ್ಠರೋಗಿಯಾದನು. ಅದು ಭಯಂಕರವಾದ ರೋಗವಾಗಿದೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲ ವಿಧದಲ್ಲಿಯೂ ಅದರಿಂದ ತುಂಬ ತೊಂದರೆಗಳುಂಟಾಗುತ್ತವೆ. ಉಜ್ಜಿಯನಿಗೆ ಮರಣವು ಒಂದು ಒಳ್ಳೆಯ ಬಿಡುಗಡೆಯಾಗಿತ್ತು. ಅವನಲ್ಲಿ ಪಾಪವಿದ್ದರೂ ಅವನು ದೇವರ ಮನುಷ್ಯನಾಗಿದ್ದನು. ಅವನ ಪಾಪಕ್ಕಾಗಿ ದೇವರು ಅವನನ್ನು ದಂಡಿಸಿದನು. ಪೌಲನು ವಿಶ್ವಾಸಿಗಳಿಗೆ ಹೀಗೆ ಬರೆಯುತ್ತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ಎಂಬುದಾಗಿ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಉಜ್ಜಿಯನಿಗೆ ಈ ಲೋಕದಲ್ಲೇ ಶಿಕ್ಷೆಯುಂಟಾಯಿತು. ಅನೇಕ ವಿಶ್ವಾಸಿಗಳು ತಮ್ಮ ಬಲಹೀನ ಶರೀರಗಳ ದೆಸೆಯಿಂದಾಗಿ ಸಹಾಯಹೀನರಾಗಿ ನಿರೀಕ್ಷೆ ತಪ್ಪಿದವರಾಗಿರುತ್ತಾರೆ. ಆದರೆ ಅವರಿಗೆ ಒಳ್ಳೆಯ ಬಿಡುಗಡೆಯ ದಿನ ಬರುತ್ತದೆ. ಕ್ರಿಸ್ತನ ಸಮಕ್ಷಮಕ್ಕೆ ಹೋಗುವಂತಾದು ಎಂಥ ಅದ್ಭುತವಾದ ಆನಂದಕರವಾದ ಸಂಗತಿ! ಅಲ್ಲಿ ಯಾವ ರೀತಿಯ ದುಃಖವೂ ಇರುವುದಿಲ್ಲ. ಯೋತಾಮನು ತನ್ನ ತಂದೆಯ ಶವ ಸಂಸ್ಕಾರದಲ್ಲಿ ಹತ್ತಿರಲಿಲ್ಲವೆಂದು ನೆನೆಸುತ್ತೇನೆ. ಅವನು ತನ್ನ ತಂದೆಯನ್ನು ಪ್ರೀತಿಸುತ್ತಿದ್ದನು. ತಂದೆ ರಕ್ಷಿಸಲ್ಪಟ್ಟವನೆಂದು ಅವನು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋತಾಮನ ಆಳಿಕೆ ಎಂಬುದಾಗಿ ನೋಡೋಣ. ಯೋತಾಮನನ್ನು ನಾವು ಒಳ್ಳೆಯ ಅರಸನೆಂದು ಪಟ್ಟಿ ಮಾಡಬಹುದು. ಯಹೂದ ರಾಜ್ಯಕ್ಕೆ ಸತತವಾಗಿ 3 ಮಂದಿ ಒಳ್ಳೆಯ ಅರಸುಗಳು ಬಂದರು. ಇದು ಅಸಾಮಾನ್ಯವಾದದ್ದು. 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೋತಾಮನು ಪಟ್ಟಕ್ಕೆ ಬಂದಾಗ 27 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಚಾದೋಕನ ಮಗಳಾದ ಯೆರೂಷಾ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜಿಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆದರೆ ಅವನಂತೆ ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. ಪ್ರಜೆಗಳಾದರೂ ದುರಾಚಾರಿಗಳಾಗಿಯೇ ಇದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವನ ವಿಷಯವಾಗಿ ವಿಚಿತ್ರವಾದ ಮಾತು ಹೇಳಲ್ಪಟ್ಟಿದೆ. ಅವನು ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಅವನ ತಂದೆಯು ದೇವಾಲಯದೊಳಕ್ಕೆ ಹೋಗಿ ಕುಷ್ಠರೋಗಿಯಾದನು. ಅವನು ತಪ್ಪು ದಾರಿಯಲ್ಲಿ ಹೋಗಿದ್ದನು, ಪವಿತ್ರ ಸ್ಥಳಕ್ಕೆ ನುಗ್ಗಿದ್ದನು. ಈ ಬಾಲಕನಾದ ಯೋತಾಮನು ಸರಿಯಾದದನ್ನೇ ಮಾಡಿದನು. ಅವನು ದೇವಾಲಯದಿಂದ ದೂರವೇ ಉಳಿದನು. ಪ್ರಿಯರೇ, ನಾವು ಅವನಿಗೆ ಅನುಕಂಪ ತೋರಿಸದಿರಲು ಸಾಧ್ಯವಿಲ್ಲ. ಆದರೆ ಪ್ರಜೆಗಳಿಗೆ ಅದೊಂದು ಕೆಟ್ಟ ಮಾದರಿಯಾಗಿತ್ತು. ಇದರ ಪರಿಣಾಮವಾಗಿ ಜನರು ಇನ್ನೂ ಕೆಟ್ಟವರಾದರು. ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಈ ಮನುಷ್ಯನಿಗೆ ತನ್ನ ಜನರನ್ನು ದೇವರ ಕಡೆಗೆ ನಡೆಸಲು ಒಂದು ಉತ್ತಮ ಅವಕಾಶ ದೊರೆತಿತ್ತು. ಆದರೆ ಅವನು ಈ ಕಾರಣದಿಂದಾಗಿ ಹಾಗೆ ಮಾಡಲಿಲ್ಲ. ಒಂದು ವೇಳೆ ಅವನ ಮನಸ್ಸಿನಲ್ಲಿ ಕಹಿ ಭಾವನೆಯೂ ಇದ್ದಿರಬಹುದು. ಅವನ ತಂದೆಗೆ ದೇವಾಲಯದಲ್ಲಿ ಕುಷ್ಠರೋಗ ಹತ್ತಿತ್ತು. ಆದ್ದರಿಂದ ಅವನು ದೇವಾಲಯದೊಳಕ್ಕೆ ಹೋಗಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಅನೇಕರು ಈ ರೀತಿಯಾಗಿ ವರ್ತಿಸುತ್ತಾರೆ. ಅವರು ವಿವಿಧ ಕಾರಣಗಳಿಂದಾಗಿ ದೇವರ ಮನೆಯಿಂದ ದೂರ ಉಳಿಯುತ್ತಾರೆ. ಅನೇಕ ವರ್ಷಗಳ ಹಿಂದೆ ಸಂಭವಿಸಿದ ಒಂದು ಘಟನೆ ಇಲ್ಲವೇ ಇನ್ನಿತರ ಕಾರಣದಿಂದಾಗಿ ಅವರು ದೇವರ ಆರಾಧನೆಯಿಂದ ದೂರ ಉಳಿಯುತ್ತಾರೆ. ನಾನು ಯೌವನಸ್ಥನಾಗಿದ್ದಾಗ ಪ್ರಸಿದ್ಧ ಬೋಧಕರೊಬ್ಬರ ಮಗನೊಂದಿಗೆ ಪರಿಚಯವಾಯಿತು. ಅವನು ಆ ದಿನಗಳಲ್ಲಿ ನಾವು ಒಟ್ಟಾಗಿ ಆಟವಾಡುತ್ತಿದ್ದೆವು. ನಾನು ಅವನ ಸಂಗಡ ಮಾತನಾಡಲೆತ್ನಿಸಿದಾಗ ಅವನು ಹೇಳಿದ, ನೋಡು, ನನ್ನ ಸಂಗಡ ಧರ್ಮದ ಕುರಿತು ಮಾತನಾಡಬೇಡ, ನನಗೆ ನಿನ್ನಷ್ಟೇ ಚೆನ್ನಾಗಿ ಗೊತ್ತಿದೆ ಎಂದು. ತನ್ನ ತಂದೆಯನ್ನು ಸಭೆಯ ಸೇವಕರಲ್ಲಿ ಕೆಲವರು ಕೆಟ್ಟದಾಗಿ ನಡೆಸಿಕೊಂಡಿದ್ದರೆಂದು, ಆದ್ದರಿಂದ ನಾನು ಇನ್ನೆಂದಿಗೂ ಸಭೆಯ ಬಾಗಿಲಿನೊಳಗೆ ಪ್ರವೇಶಿಸಲಾರೆನು ಅಂದನು. ಪ್ರಿಯರೇ, ಅವನ ಅಭಿಪ್ರಾಯ ತಪ್ಪು. ನಾನು ಅವನಿಗೆ ಹಾಗೆಯೇ ಹೇಳಿದೆ. ಆದರೆ ಅವನ ತೀರ್ಮಾನಕ್ಕೆ ಒಂದು ಕಾರಣವಿತ್ತು. ಯೋತಾಮನಿಗೂ ಹೀಗೇ ಆಗಿತ್ತು.
ಅವನ ಪ್ರತಿಕ್ರಿಯೆಗೆ ಒಂದು ಕಾರಣವಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ಆಲಯಕ್ಕೆ ಮೇಲಣ ಹೆಬ್ಬಾಗಿಲನ್ನು ಇಡಿಸಿ ಓಫೇಲ್ ಗೋಡೆಯ ಹೆಚ್ಚಿನ ಭಾಗವನ್ನು ಕಟ್ಟಿಸಿದವನು ಇವನೇ. ಇದಲ್ಲದೆ ಇವನು ಯೆಹೂದ ಪರ್ವತ ಪ್ರದೇಶದಲ್ಲಿ ಪಟ್ಟಣಗಳನ್ನು, ಕಾಡುಗಳಲ್ಲಿ ದುರ್ಗಗಳನ್ನು, ಬುರುಜುಗಳನ್ನು ಕಟ್ಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಭೂಮಿಯಲ್ಲೆಲ್ಲ ಮರಗಳು ತುಂಬಿದ್ದವು. ಈಗ ಬೆಟ್ಟಗುಡ್ಡಗಳು ಖಾಲಿಯಾಗಿರುತ್ತವೆ. ಆದರೂ ಹೆಚ್ಚಿನ ಸ್ಥಳಗಳಲ್ಲಿ ಮರಗಳನ್ನು ನೆಡುತ್ತಿದ್ದಾರೆ. ಆ ದಿನಗಳಲ್ಲಿ ಆ ಪ್ರದೇಶ ಹಾಲು ಜೇನು ಹರಿಯುವ ಪ್ರದೇಶವಾಗಿತ್ತು. ಗುಡ್ಡಗಳ ಮರಗಳ ನಡುವೆ ಯೋತಾಮನು ದುರ್ಗಗಳನ್ನು, ಬುರುಜುಗಳನ್ನು ಕಟ್ಟಿಸಿದನು. ಅವನು ಕಟ್ಟಡಗಳನ್ನು ನಿರ್ಮಿಸಿದವನು. 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮತ್ತು ಅಮ್ಮೋನಿಯರ ಅರಸನೊಡನೆ ಯುದ್ಧ ಮಾಡಿ ಅವರನ್ನು ಜಯಿಸಿದನು. ಅಮ್ಮೋನಿಯರು ಆ ವರ್ಷದಲ್ಲಿ ಇವನಿಗೆ 100 ತಲಾಂತು ಬೆಳ್ಳಿ, 10,000 ಕೋರ್ ಗೋಧಿ, 10,000 ಕೋರ್ ಜವೆಗೋಧಿ ಇವುಗಳನ್ನು ಕೊಡಬೇಕಾಯಿತು. ಅಮ್ಮೋನಿಯರು ಅವನಿಗೆ 2ನೇ ಮತ್ತು 3ನೆಯ ವರ್ಷಗಳಲ್ಲಿಯೂ ಹೀಗೆಯೇ ಕೊಟ್ಟರು. ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡದರಿಂದ ಬಲವುಳ್ಳವನಾದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ತನ್ನ ತಂದೆಯಂತೆ ತನ್ನ ದೇಶವನ್ನು ಬಲವಾದ ಸೈನ್ಯದೊಂದಿಗೆ ಭದ್ರಪಡಿಸಿದನು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ತನ್ನ 25ನೇ ವರ್ಷ ತುಂಬಿದ ಮೇಲೆ ಪಟ್ಟಕ್ಕೆ ಬಂದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಹಾಜನು ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಬಹಳ ಅದ್ಭುತವಾದ ರೀತಿಯಲ್ಲಿ ದೇವರು ಸತ್ಯವನ್ನು ನಮಗೆ ತಿಳಿಯಪಡಿಸುತ್ತಾ ಇದ್ದಾನೆ. ನಾವು ಆತನ ವಾಕ್ಯಕ್ಕೆ ಕಿವಿಗೊಟ್ಟಿದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಈ ಕೃಪಾಸಮಯ ಇರುವಾಗ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಮೂಲಕವಾಗಿ ಆತ್ಮನ ಸಹಾಯವನ್ನು ಹೊಂದಿದವರಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸಿದ ಹಾಗೆ ಯೋತಾಮನು ದೇವರ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸಿದ ಹಾಗೆ ನಾವು ಕೂಡ ವಿಧೇಯರಾಗಿ ಜೀವಿಸೋಣ. ಆತ್ಮದಲ್ಲಿ ಬಲಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಫಲಭರಿತವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದು ನಾವು ತಿಳಿದುಕೊಂಡಂತೆ ಅರಸನಾದ ಉಜ್ಜಿಯನು ವಿಶೇಷವಾದವನಲ್ಲದಿದ್ದರೂ ಒಳ್ಳೆಯವನಾಗಿದ್ದನು. ಆದರೆ ಕೊನೆಗೆ ತನ್ನ ಬಲಹೀನತೆಯಿಂದ ಬಿದ್ದು ಹೋಗಿ ದೇವರ ಶಿಕ್ಷೆಗೆ ಒಳಗಾದನು. ಹಾಗೆಯೇ ನಮ್ಮ ಜೀವಿತದಲ್ಲಿ ಕೂಡ ಆಗಬಹುದು. ಆದ್ದರಿಂದ ಅನುದಿನವೂ ನಾವು ದೇವರ ಆತ್ಮನ ಹತೋಟಿಯಲ್ಲಿದ್ದುಕೊಂಡು ಸ್ಥಿರಚಿತ್ತದ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ಚಿತ್ತ ಎಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ. ನಾವೆಲ್ಲರೂ ರಕ್ಷಿಸಲ್ಪಟ್ಟವರಾಗಿ, ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ, ನಿಜವಾದ ಶಾಂತಿ ಸಮಾಧಾನದೊಂದಿಗೆ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ವೀಕ್ಷಕ ಬಾಂಧವರನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಇಂದು ನೀವು ಹೊಂದಿದ ಆಶೀರ್ವಾದವನ್ನು ನಮಗೆ ತಿಳಿಯಪಡಿಸಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.